ಎಲ್ಲ ಶಿಕ್ಷಕ ಆಕಾಂಕ್ಷಿಗಳಿಗೂ ನಮ್ಮ ನವ ಚಾನಲ್ಗೆ ಸ್ವಾಗತ. ವೀಕ್ಷಕರೇ, ಹಿಂದಿನ ವಿಡಿಯೋದಲ್ಲಿ ಇದೀಗ ಕಾಟೆಟ್ 2025 ನೋಟಿಫಿಕೇಶನ್ ಫೆಬ್ರವರಿ ಅಥವಾ ಮಾರ್ಚಲ್ಲಿ ಆಗಲೇಬೇಕು. ಇನ್ ಕೇಸ್ ಆಗಿಲ್ಲ ಅಂತಂತಂದರೆ ಮುಂದಿನ ಟೇಟೆಟ್ ಕಂಪಲ್ಸರಿ 100% ಆನ್ಲೈನ್ ಪರೀಕ್ಷೆ ಇದ್ದೇ ಇರುತ್ತೆ. ಇನ್ ಕೇಸ್ ಈ ಬಾರಿ ಏನಾದರೂ ಕೇಟೆಟ್ ಆನ್ಲೈನ್ ಪರೀಕ್ಷೆ ಆದರೆ ಅದನ್ನು ಬರೆಯೋದು ಹೇಗೆ, ಅದಷ್ಟೇ ಅಲ್ಲದೆ ಈ ಬಾರಿ ಕೇಟೆಟ್ನ ಯಾವ ರೀತಿಯಾಗಿ ಪರೀಕ್ಷೆನ ಪಾಸ್ ಮಾಡ್ಕೋಬೇಕು, ಅದಷ್ಟೇ ಅಲ್ಲದೆ ಈ ಪರೀಕ್ಷೆಗಳನ್ನು ಪಾಸ್ ಮಾಡ್ಕೊಳ್ಳೋದಕ್ಕೋಸ್ಕರ ನಮ್ಮ ಚಾನಲ್ ವತಿಯಿಂದ ಯಾವೆಲ್ಲ ಉಚಿತ ತರಗತಿಗಳನ್ನು ನೀಡ್ತಾ ಇದ್ದೇವೆ ಎಂಬುದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಹಿಂದಿನ ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೇನೆ. ಅದಕ್ಕಿಂತ ಮುಂಚಿತವಾಗಿ ವೀಕ್ಷಕರೇ, ನೀವು ಇದೇ ಮೊದಲ ಬಾರಿಗೆ ನಮ್ಮ ಚಾನಲ್ಗೆ ಭೇಟಿ ಕೊಡ್ತಿದ್ರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನು ಕ್ಲಿಕ್ ಮಾಡ್ಕೊಳ್ಳಿ. ನಾವು ಮಾಡುವಂಥ ಎಲ್ಲ ರೀತಿಯ ಕೇಟೆಟ್ ಸಿಟೆಟ್ ಅದೇ ರೀತಿಯಾಗಿ ಎಲ್ಲ ಶಾಲಾ ಶಿಕ್ಷಕರ ನೇಮಕಾತಿಗಳಿಗೆ ಸಂಬಂಧಿಸಿದಂತೆ ಅದರ ಜೊತೆಗೆ ಉಚಿತ TET ತರಗತಿಗಳ ನೋಟಿಫಿಕೇಶನ್ ಸಹ ನಿಮಗೆ ಮೊದಲೇ ಸಿಗುತ್ತೆ ಅಂತ ಹೇಳ್ತಾ ಈಗ ವಿಡಿಯೋವನ್ನು ಪ್ರಾರಂಭ ಮಾಡ್ತಾ ಹೋಗೋಣ. ಸೊ ಮೊದಲಿಗೆ ನಾವು ಕೇಟೆಟ್ ಬಗ್ಗೆ ಮಾತಾಡ್ತಾ ಹೋಗೋದಾದರೆ, ಸೊ ಕೇಟೆಟ್ ಈ ಬಾರಿ ಫೆಬ್ರವರಿ ಅಥವಾ ಮಾರ್ಚ್ನಲ್ಲಿ ಆಗಲೇಬೇಕು. ಸೊ ಈ ಬಾರಿ ಏನಾದರೂ ಫೆಬ್ರವರಿ ಅಥವಾ ಮಾರ್ಚಲ್ಲಿ ನೋಟಿಫಿಕೇಶನ್ ಆದರೆ ನಿಮಗೆ ಅದು ಮೇಯಲ್ಲಿ ಎಕ್ಸಾಮ್ ಇರ್ಬೋದು. ಸೊ ಆ ಸಂದರ್ಭದಲ್ಲಿ ಮೇ ಅಥವಾ ಜೂನ್ ಸಂದರ್ಭದಲ್ಲಿ ನೀವು ಈ ಪರೀಕ್ಷೆಯನ್ನು ಆಫ್ಲೈನ್ನಲ್ಲಿ ಬರೀಬೇಕಾಗಿರುತ್ತೆ. ಅಂತಂದರೆ ಹೇಗೆ ನೀವು ಈ ಹಿಂದೆ ಎಲ್ಲ OMR ಶೀಟ್ನ ಬಳಸಿ ಬರೀತಾ ಇದ್ರು ಅದೇ ರೀತಿಯಾಗಿ ಈ ಬಾರಿ ಸಹ ಆಫ್ಲೈನಲ್ಲೇ ಬರೀತೀರಾ. ಇನ್ ಕೇಸ್ ಈ ಪರೀಕ್ಷೆ ಫೆಬ್ರವರಿ ಅಥವಾ ಮಾರ್ಚಲ್ಲಿ ನೋಟಿಫಿಕೇಶನ್ ಆಗಿಲ್ಲ, ಸೊ ಇದು ಮುಂದುವರೆದ್ರೆ ಇದು ಒಂದು ಮೇ ಅಥವಾ ನೆಕ್ಸ್ಟ್ ಜೂನ್ ಜುಲೈಯಲ್ಲಿ ನೋಟಿಫಿಕೇಶನ್ ಆದರೆ ಆಗ ನೀವು ಕೇಟೆಟ್ನ ಖಂಡಿತವಾಗ್ಲೂ 100% ಆನ್ಲೈನಲ್ಲಿ ಬರೀತಾ ಹೋಗ್ತೀರಾ. ಆದರೆ ಕೆಲವರಿಗೆ ಕೇಟೆಟನ್ನು ಅಥವಾ ಯಾವುದೇ ಒಂದು ಪರೀಕ್ಷೆಯನ್ನು ಆನ್ಲೈನಲ್ಲಿ ಹೇಗೆ ಬರೆಯಬೇಕೆಂಬುದರ ಮಾಹಿತಿಯೇ ಸರಿಯಾಗಿ ತಿಳಿದಿರೋದಿಲ್ಲ. ಸೊ ಅದರಿಂದ ಅವರಿಗಾಗಿಯೇ ನಾನು ಒಂದು ವಿಡಿಯೋನ ಮಾಡಿದ್ದೇನೆ. ಸೊ ಅದರ ಒಂದು ಲಿಂಕನ್ನು ಸಹ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೇನೆ. ಅದಷ್ಟೇ ಅಲ್ಲದೆ ಇಲ್ಲಿ ಈ ವಿಡಿಯೋವನ್ನು ಟ್ಯಾಗ್ ಮಾಡ್ತಾ ಇದ್ದೇನೆ. ಸೊ ನೀವು ಅದನ್ನ ಕ್ಲಿಕ್ ಮಾಡಿ ಬೇಕಾದ್ರೆ ನೋಡ್ಕೋಬೋದು. ಅದಷ್ಟೇ ಅಲ್ಲದೆ ನೀವು ಈ ಒಂದು ಟೆಟ್ನ ಸುಮಾರು ವರ್ಷಗಳಿಂದ ಬರಿತಾ ಇದ್ದೀರಾ, ಆದರೂ ಸಹ ಟೆಟ್ ಕ್ಲಿಯರ್ ಆಗ್ತಾ ಇಲ್ಲ. ಸೊ ಏನೆಲ್ಲ ತಪ್ಪುಗಳು ಮಾಡ್ತಿದ್ದೀರಾ ಅನ್ನೋದ್ರ ಮೇಲೆ ಸಹ ನಾನು ಒಂದು ವಿಡಿಯೋನ ಮಾಡಿದ್ದೇನೆ. ಅದನ್ನು ಸಹ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲೂ ಕೊಟ್ಟಿರ್ತೇನೆ. ಅದಷ್ಟೇ ಅಲ್ಲದೆ ಇಲ್ಲೂ ಸಹ ಟ್ಯಾಗ್ ಮಾಡ್ತಾ ಇದ್ದೇನೆ. ಸೊ ನೀವು ಇಲ್ಲೂ ಕ್ಲಿಕ್ ಮಾಡೋದ್ರ ಮುಖಾಂತರ ನೋಡ್ಕೋಬೋದು. ಇದರ ಜೊತೆಗೆ ಈ ಬಾರಿ ನೀವು TETಯನ್ನು ಪಾಸ್ ಮಾಡೋದು ಬಹುಮುಖ್ಯವಾಗಿರುತ್ತೆ. ಸೊ ಏನಂತಂದರೆ ಮುಂದಿನ ದಿನಗಳಲ್ಲಿ ನೇಮಕಾತಿಗಳು ಹೆಚ್ಚಾಗಿ ಆಗ್ತಾ ಹೋಗ್ತವೆ. ಸೊ ಅದಕ್ಕೆ ನೀವು ಟೆಟ್ಟನ್ನು ಕ್ಲಿಯರ್ ಮಾಡ್ಕೊಳ್ಳೇಬೇಕು. ಸೊ ಈ ಟೆಟ್ನ ಕ್ಲಿಯರ್ ಮಾಡ್ಕೋಬೇಕಂತಂದರೆ ನಿಮಗೆ ಒಂದು ಮಾರ್ಗದರ್ಶನವಾಗಿ ಅಥವಾ ನಿಮಗೆ ಸಹಾಯಕವಾಗುವಂತೆ ನಾವೀಗ ನಮ್ಮ ಚಾನಲ್ ವತಿಯಿಂದ ಉಚಿತ TET ತರಗತಿಗಳನ್ನು ಮಾಡ್ತಾ ಇದ್ದೇವೆ. ಸೊ ಈಗಾಗಲೇ ಸಮಾಜದ ಇತಿಹಾಸ ಭಾಗದಲ್ಲಿ ಆಲ್ಮೋಸ್ಟ್ ಅರ್ಧ ಭಾಗದಷ್ಟು ಇತಿಹಾಸ ಮುಗಿದಿದ್ದು, ಸೊ ಗಣಿತವೂ ಸಹ ಅಷ್ಟೇ ಅರ್ಧ ಭಾಗದಷ್ಟು ಗಣಿತ ಮುಗಿದಿದೆ. ಹಾಗೆಯೇ ವಿಜ್ಞಾನ ವಿಷಯಗಳನ್ನು ಏನು ಈ ಕೇಂದ್ರದಿಂದ ಅಥವಾ ನಮ್ಮ ರಾಜ್ಯ ಸರ್ಕಾರದಿಂದ ಬಿಡುಗಡೆ ಮಾಡಿರುವಂತಹ ಪಠ್ಯಪುಸ್ತಕಗಳಿದಾವೋ ಅವುಗಳ ಆಧಾರಿತವಾಗಿಯೇ ನಾವು ತರಗತಿಗಳನ್ನು ಮಾಡ್ತಾ ಇದ್ದೇವೆ. ಕಾರಣವೇನು ಅಂತಂದರೆ ನೀವು 6ರಿಂದ 8ನೇ ತರಗತಿ ಓದಿದ್ದೇ ಆದಲ್ಲಿ ಸೊ ಈ ಒಂದು ವಿಜ್ಞಾನ ಓದಿದಾಗ ನಿಮಗೆ ಕೇಟೆಟ್ ಪತ್ರಿಕೆ 1 ಬರೆಯೋದಕ್ಕೆ ತುಂಬ ಸುಲಭ ಆಗ್ತಾ ಹೋಗುತ್ತೆ. ಇನ್ನು ನೀವು 10ನೇ ತರಗತಿ 11ನೇ ತರಗತಿವರೆಗೂ ಓದಿದ್ದೇ ಆದಲ್ಲಿ ನೀವು ಪತ್ರಿಕೆ ಎಡಕ್ಕೆ ಬರೆಯಲು ವಿಜ್ಞಾನ ನಿಮಗೆ ಸಹಾಯಕಾರಿ ಆಗ್ತಾ ಹೋಗುತ್ತೆ. ಆದ್ದರಿಂದಲೇ ನಾವು 6ನೇ ತರಗತಿಯ ವಿಜ್ಞಾನದಿಂದ ಪ್ರಾರಂಭ ಮಾಡಿದ್ದು. ಸೊ ಇದೀಗ ನಾವು ಪ್ರಸ್ತುತ 7ನೇ ತರಗತಿ ವಿಜ್ಞಾನವನ್ನು ಮಾಡ್ತಾ ಇದ್ದೇವೆ. ಇನ್ನು ಮುಂದಿನ ದಿನಗಳಲ್ಲಿ ಗಣಿತದ ಸಂಪೂರ್ಣವಾಗಿ ಏನಿನ್ನ ಮೆನ್ಸುರೇಷನ್ ಇದೆ ಅದಷ್ಟೇ ಅಲ್ಲದೆ ಒಂದು ರೇಖಾಗಣಿತ ವಿಭಾಗ ಏನಿದೆಯೋ ಅದನ್ನು ನಾವು ಮಾಡಬೇಕಾಗಿದ್ದು, ಅದನ್ನ ಮುಂದಿನ ದಿನಗಳಿಗೆ ಏನು ಒಂದು ಟೆಟ್ ನೋಟಿಫಿಕೇಶನ್ ಆಗುತ್ತೋ ತಕ್ಷಣವೇ ಈ ಒಂದು ಗಣಿತದ ಉಳಿದ ಅರ್ಧ ಭಾಗದ ತರಗತಿಗಳನ್ನು ಸಹ ನಾವು ಮುಂದುವರಿಸ್ತಾ ಹೋಗ್ತೇವೆ. ಅದಷ್ಟೇ ಅಲ್ಲದೆ ನಾವು ಪ್ರತಿ 2 ವಾರಗಳಿಗೊಮ್ಮೆ ನಮ್ಮ ಚಾನಲ್ ವತಿಯಿಂದ ಅತಿ ಕಡಿಮೆ ದರದಲ್ಲಿ ಸೊ ಆಲ್ಮೋಸ್ಟ್ ನಿಮಗೆ 10ರಿಂದ 20 ರೂಪಾಯಿ ಒಳಗಡೆ ಒಂದು ಟೆಸ್ಟನ್ನು ನಾವು ಕಂಡಕ್ಟ್ ಮಾಡ್ತಾ ಇದ್ದು. ಸೊ ಇದು ನಿಮಗೆ ಮುಂದಿನ ಕೇಟೆಟ್ ಆನ್ಲೈನಲ್ಲಾದರೂ ಸಹ ಅದು ಯಾವ ರೀತಿಯಾಗಿರುತ್ತೆ ಎಂಬುದಕ್ಕೆ ಸಂಪೂರ್ಣವಾಗಿ ಸಹಾಯಕ ಆಗ್ತಾ ಹೋಗುತ್ತೆ. ಆದ್ದರಿಂದ ಸೊ ಇದರ ಉಪಯೋಗವನ್ನು ಸಹ ನೀವು ನಮ್ಮ ಚಾನಲ್ಗೆ ಜಾಯ್ನ್ ಆಗಿ, ಅಂತಂದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಬೆಲ್ ಐಕನ್ ಕ್ಲಿಕ್ ಮಾಡ್ಕೊಳ್ಳಿ. ಅದಷ್ಟೇ ಅಲ್ಲದೆ ಈ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಒಂದು ವಾಟ್ಸಪ್ ಲಿಂಕನ್ನು ಸಹ ನಾನು ಕೊಟ್ಟಿರ್ತೇನೆ. ಅಲ್ಲಿಗೆ ನೀವು ಜಾಯ್ನ್ ಆಗಿದ್ದೆ ಆದಲ್ಲಿ ಸೊ ಅಲ್ಲಿ ನಿಮಗೆ ಯಾವ ರೀತಿಯಾಗಿ ಪರೀಕ್ಷೆಗಳನ್ನು ಬರೀಬೇಕೆಂಬುದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ. ವೀಕ್ಷಕರೇ, ಈ ಮುಂದಿನ ಬಾರಿ ನೋಟಿಫಿಕೇಶನ್ ಏನಾಗುತ್ತೋ ಆ ನೋಟಿಫಿಕೇಶನ್ ಸಾಧ್ಯವಾದಷ್ಟು ಬೇಗ ಆಗಲಿ, ಅದರ ಜೊತೆಗೆ ಈ ಮುಂದಿನ TET ಆಫ್ಲೈನ್ ಪರೀಕ್ಷೆ ಆಗಲಿ ಎಂಬುದೇ ನಮ್ಮ ಆಶಯ. ಸೊ ನಿಮ್ಮ ಆಶಯ ಏನೆಂಬುದನ್ನು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡ್ತಾ ಹೋಗಿ. ಅದಷ್ಟೇ ಅಲ್ಲದೆ ನಮ್ಮ ಉಚಿತ TET ತರಗತಿಗಳ ಬಗ್ಗೆ ನಿಮಗೆ ಮಾಹಿತಿ ಸಿಗಲು ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕನ್ನು ಕ್ಲಿಕ್ ಮಾಡ್ಕೊಳ್ಳಿ. ನಾವು ಮಾಡುವಂಥ ಎಲ್ಲ ತರಗತಿಗಳ ನೋಟಿಫಿಕೇಶನ್ ನಿಮಗೆ ಮೊದಲೇ ಸಿಗುತ್ತೆ ಅಂತ ಹೇಳ್ತಾ ಇಲ್ಲಿಗೆ ಇಂದಿನ ವಿಡಿಯೋವನ್ನು ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು.